ಚಿಕ್ಕಬಳ್ಳಾಪುರದಲ್ಲಿ ಜ್ಯುವೆಲರಿ ಶಾಪ್ಗೆ ಖದೀಮರು ಕನ್ನ ಹಾಕಿದ್ದಾರೆ. ಶಾಪ್ನಲ್ಲಿದ್ದ 140 ಕೆಜಿಯ ಬೆಳ್ಳಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ನಗರದ ಬಿಬಿ ರಸ್ತೆಯಲ್ಲಿರೋ ಜ್ಯುವೆಲರಿ ಶಾಪ್, ಆ ಶಾಪ್ನಲ್ಲಿ ಕಳ್ಳತನ ಆಗಿದೆ. ಶಾಪ್ನ ಸಿಸಿಟಿವಿ ವೈರ್ ಅನ್ನ ಕಟ್ ಮಾಡಿ ಕಳ್ಳರು ತಮ್ಮ ಕೈ ಚಳಕ ತೋರಿದ್ದಾರೆ. ಸ್ಥಳಕ್ಕೆ ಈಗ ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಳ್ಳರಿಗಾಗಿ ವಿಶೇಷ ತಂಡವನ್ನು ಕೂಡ ರಚಿಸಲಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಜ್ಯುವೆಲರಿ ಶಾಪ್ಗೆ ಕಳ್ಳರು ನುಗ್ತಾರೆ. 140 ಕೆಜಿ ಬೆಳ್ಳಿಯನ್ನ ಕದ್ದು ಪರಾರಿಯಾಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜ್ಯುವೆಲರಿ ಶಾಪ್ ಇದೆ. ಬಿಬಿ ರೋಡಲ್ಲಿ AU ಜ್ಯುವೆಲರ್ಸ್. ಈ AU ಜ್ಯುವೆಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯಿತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 ಕೆಜಿದು ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 ಕೆಜಿ ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದೂ ಹೋಗಿಲ್ಲ ಅವ್ರ ಪ್ರಕಾರ. ಸೆಪ್ರೇಟ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ನಮ್ಮ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ BB ರೋಡಲ್ಲಿ ನಮ್ಮದು AU ಜ್ಯುವೆಲರ್ಸ್ ಅಂತ ಇರೋಂಥದ್ದು. ಸೊ ನಿನ್ನೆ ರಾತ್ರಿ ಕಳ್ಳರು 3 ಜನ ಶೋರೂಮ್ ಒಳಗಡೆ ಎಂಟ್ರಿ ಆಗಿ ಇರೋಂಥ ಚಿನ್ನ, ಬೆಳ್ಳಿ ಆಭರಣಗಳು ಎಲ್ಲವನ್ನು, ಒಂದು ಬೆಳ್ಳಿ ಆಭರಣ ಸಹ ಇಲ್ಲದಂತೆ ಎಲ್ಲ ಆಭರಣಗಳನ್ನು ಕದ್ದು ಹೋಗಿರ್ತಾರೆ. ಅದ್ರ ಪ್ರಕಾರವಾಗಿ ನಾವು 9:30ಗೆ ಶೋರೂಮ್ ಓಪನ್ ಮಾಡೋ ಟೈಮಲ್ಲಿ ಬಂದು ನೋಡಿದಾಗ ನಮ್ಮ ಗಮನಕ್ಕೆ ಬರುತ್ತೆ. ಇಮಿಡಿಯೇಟ್ಲಿ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೀವಿ. ಸರಿ ಸುಮಾರು ಒಂದು 140ರಿಂದ 150 ಕೆಜಿವರೆಗೂ ಬೆಳ್ಳಿ ಅಪಹರಣ ಆಗಿದೆ. ಪೊಲೀಸರಿಗೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀವಿ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ರಾತ್ರಿ ಟೈಮ್ ಬಂದು ಸೆಟ್ರು ಹೊಡೆದಿದ್ದಾರೆ. ಬೀಗ 2 ಬೀಗನ ಮಿಷಿನರಿ ಟೈಪಲ್ಲಿ ಕಟ್ ಮಾಡಿದ್ದಾರೆ. ಅದಾದಮೇಲೆ ಸೆಟ್ರನ್ನ ರ್ಯಾಡಲ್ಲಿ ಹಾಕಿ ಮೆಂಡಿದ್ದಾರೆ ಒಂದು 3 ಜನ ಮಾಡಿ ಬಲವಾಗಿ. ಸೊ ಅದು ಸೆಟ್ರ್ ಸೈಡ್ಗೆ ಹೋದಾಗ ಎಂಟ್ರಿ ಆಗಿದ್ದಾರೆ ಒಳಗಡೆಗೆ. ಸುಮಾರು ಒಂದು 4ರಿಂದ 5 ಬ್ಯಾಗ್ ಅಷ್ಟು ಸಿಲ್ವರ್ನ ತುಂಬಿಕೊಂಡು ಒಂದೇ ಸಲ ಆಚೆಗೆ ಬಂದಿದ್ದಾರೆ. 2 DVR ತೊಗೊಂಡು ಹೋಗ್ಬಿಟ್ಟಿದ್ದಾರೆ. DVR ತೊಗೊಂಡೋಗಿರೋದ್ರಿಂದ ಏನೂ ಅದರಲ್ಲಿ ನಮಗೆ ಏನೂ ಸಿಗ್ತಾ ಇಲ್ಲ ಅಪ್ ಟು ಡೇಟ್ಸು. ಅಲ್ಲಿ ಲಾಕರ್ಗಳಲ್ಲಿ ನಾವು ಅಲಾರಮ್ ಎಲ್ಲ ಅಳವಡಿಸಿದ್ದೀವಿ. ಲಾಕರಲ್ಲಿ ಅವ್ರು ಟಚ್ ಮಾಡಲಿಕ್ಕೆ ಹೋಗಿಲ್ಲ. ಲಾಕರ್ ಇಲ್ದಿರೋ ಆಚೆಗಡೆ ಏನೇನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ತೊಗೊಂಡೋಗಿದ್ದಾರೆ. ಲಾಕರಲ್ಲಿ ಬೆಳ್ಳಿನೆಲ್ಲ ಇಡೋದಕ್ಕೆ ಆಗೋದಿಲ್ಲ. ಬೆಳ್ಳಿ ಡೈಲಿ ತೆಗಿಲಿಕ್ಕೆ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಳ್ಳಿನ ಅಲ್ಲೇ ಇಟ್ಟಿರ್ತೀವಿ. ಬೆಳ್ಳಿ ಮತ್ತು ಹಳೆ ಬೆಳ್ಳಿ ಮತ್ತು ಅಲ್ಲಿರ್ತಕ್ಕಂಥ ಬೆಳ್ಳಿ ಐಟಮ್ ಒಂದೂ ಇಲ್ದಿರೋ ಆಚೆಗಡೆ ಏನೇನಿದೆಯೋ ಡಿಸ್ಪ್ಲೇಲಿ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ. ಇಲ್ಲೇ ಚಿಕ್ಕಬಳ್ಳಾಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.